ಮಾಡಿ ಇಟ್ಟಿದ್ದೆ ಬಟ್ಟೆ ಎಲ್ಲ. ಸೊ ಮೇಜರ್ ಟೇಬಲ್ ಅವೆಲ್ಲ ಪ್ಯಾಕ್ ಮಾಡಿ ಎಲ್ಲ ಮುಗೀತು. ಅದೆಲ್ಲ ಖಾಲಿ ಆದಮೇಲೆ ಮನೆ ಯಾವ ಥರ ಕಾಣ್ತಾ ಇದೆ, ಇದು ರಿಯಲಿ ತುಂಬ ನನಗೆ ಎಮೋಷನಲ್ ತುಂಬ ಕನೆಕ್ಟ್ ಆಗಿತ್ತು. ಹೇಗೆ ಬಿಗ್ ಬಾಸ್ ಮನೆ ಫುಲ್ ಕ್ಲೋಸ್ ಎಲ್ಲ ಖಾಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಿಯಲ್ಲ, ಆ ಥರ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಇಲ್ಲಿ ಲೈಟ್ ಆಫ್ ಮಾಡಿ ಲಾಕ್ ಮಾಡ್ಕೊಂಡು ಹೊರದೆ. ನೋಡಿ ಇದೇನೊಂದು ಇನ್ನೊಂದ್ಸಲ ಹೋಗೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಇಲ್ಲಿಗೆ. ಮುಗೀತು. ಸೊ ಗಾಡಿ ಕೂಡ ಲೋಡ್ ಆಯಿತು. ಸೊ ಒಂದೊಂದು ಸ್ಟೆಪ್ ಇಳಿಬೇಕಾದ್ರೂ ಕೂಡ ತುಂಬ ಎಮೋಷನಾಗಿ ಕನೆಕ್ಟ್ ಆಗಿಬಿಟ್ಟಿದ್ವಿ. ಸೊ ಮನೆ ಬಿಟ್ಟಿರೋಕ್ಕೆ ಇಷ್ಟ ಆಗ್ತಿಲ್ಲ. ನಿಮ್ಗೆ ಯಾವಾಗಲಾದ್ರು ಈ ಥರ ಮನೆ ಖಾಲಿ ಮಾಡ್ಬೇಕಾದ್ರೆ ಈ ಥರ ಎಮೋಷನಲ್ ಫೀಲ್ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಮುಗೀತು. ಇವಾಗ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಆಲ್ಮೋಸ್ಟ್ ಇವಾಗ 11 ಆಗಿದೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಧುರೈ ಟು ಮೈಸೂರು. ಸೊ ಬನ್ನಾರಮ್ಮನ ದೇವಸ್ಥಾನ ಸತ್ಮಂಗಲ ಕಾಡು ಕಡೆಯಿಂದ ಬರಬೇಕು. ಹಾಗೆ ಬರ್ತಾ ಒಂದು 1 ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಟೀ ಬ್ರೇಕ್ ತಗೊಂಡು ಮತ್ತೆ ಹೋಗ್ತಾ ಇರೋದೇ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಯಾಕೆಂದ್ರೆ ಡ್ರೈವರ್ ಜೊತೆ ಕಂಟಿನ್ಯೂಸ್ ಮಾತಾಡಬೇಕಾಗಿದೆ, ಇಲ್ಲೆಲ್ಲ ಡ್ರೈವರ್ ಮಲಗ್ಬಿಡ್ತಾರೆ. ಹಂಗೆ ಮಧ್ಯರಾತ್ರಿ ನಿಲ್ಲಿಸಿದಾಗ ಸತ್ಯಮಂಗಲ ಕಾಡು ಹತ್ರ ಬಂದಾಗ ನಿಲ್ಲಿಸಿದ್ವಿ. ಸೊ ಮಲ್ಲಿಗೆ ಒಂದು ತೋಟ ಇದು, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಸೊ ನಿಲ್ಸಿ 1 ಅವರ್ ರೆಸ್ಟ್ ಮಾಡಿದ್ವಿ. ಯಾಕೆಂದ್ರೆ ಸತ್ಯಮಂಗಲ ಕಾಡಿಗೆ ಬಿಡ್ಬೇಕು ಬನ್ನಾರಮ್ಮ ದೇವಸ್ಥಾನದಿಂದ 6 ಗಂಟೆ ಸ್ಟಾರ್ಟ್ ಆಗೋದು. ಸೊ ನಾವು 5 ಗಂಟೆಗೆ ರೀಚ್ ಆಗಿದ್ವಿ. ಅಲ್ಲಿ 1 ಅವರ್ ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇಲ್ಲಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ಹೀಗೆ ಸ್ಟಾರ್ಟ್ ಮಾಡಿಕೊಂಡು ಈಗ ಓಡ್ತಾ ಇದ್ದೀವಿ. ಇವಾಗ ಸತ್ಯಮಂಗಲ ಕಾಡು ಬೆಟ್ಟ ಏನಿದೆ ಅದು 27 ಹೈಪರ್ ಹೇರ್ಪಿನ್ ಬೆಂಡು. ಸೊ ಅದನ್ನು ಹತ್ಸ್ಬೇಕಾಗಿದೆ. ಅದು ನೋಡೋಕೆ ಯಾಕೆಂದ್ರೆ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಿಮಗೂ ತೋರಿಸ್ತೀನಿ ಅಲ್ಲಿಂದ ಹೇಗಿರುತ್ತೆ ಅಂತ. ನೋಡಿ ಸ್ಟಾರ್ಟ್ ಆಯಿತು ಸತ್ಯಮಂಗಲ. ಇದನ್ನ ದಿಂಬಂ ಅಂತ ಕರೀತಾರೆ. ನೋಡಿ ಇಲ್ಲೆಲ್ಲ ಹೇರ್ಪಿನ್ ಬೆಂಡು ತುಂಬ ಇದಾಗಿರುತ್ತೆ. ಬಟ್ 27 ಬೆಂಡು ತುಂಬ ಕ್ರಿಟಿಕಲ್ ಇರುತ್ತೆ. ಆಪೋಸಿಟ್ ಕೂಡ ವೆಹಿಕಲ್ಸ್ ಬರ್ತಾ ಇರ್ತದೆ. ಸೊ ಇದು 6 ಗಂಟೆ ಆಗಿರೋದ್ರಿಂದ ಆ ಕಡೆ ಕರ್ನಾಟಕ ಬಾರ್ಡರ್ ಕೂಡ ಸ್ಟಾಪ್ ಮಾಡಿರ್ತಾರೆ. ಸೊ ಅವರು ಇವರು ಇಬ್ರು ಮಿಕ್ಸ್ ಆಗಿ ಹೋಗುತ್ತೆ. ಮೋಸ್ಟ್ಲಿ ಒಂದು 5 ಬೆಂಡ್ ಹತ್ತಾದ್ಮೇಲೆ ಸಿಗುತ್ತೆ ಅನ್ಸುತ್ತೆ ಆಪೋಸಿಟ್ ವೆಹಿಕಲ್ಸ್. ಬರೀ ಹೆವಿ ವೆಹಿಕಲ್ ಟ್ರಕ್ಸ್ಗಳೇ ಎಲ್ಲ ಆ ಕಡೆ ಬಂದು ನಿಲ್ಲಿಸ್ಬಿಟ್ಟಿರ್ತಾರೆ ನೈಟ್ ಎಲ್ಲ. ಆಲ್ಮೋಸ್ಟ್ ಇವರೆಲ್ಲ ಹೇಗೆ ಅಂದ್ರೆ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ ಗಾಡಿನ. ಬೆಳಿಗ್ಗೆ 6 ಗಂಟೆ ತನಕ ರೆಸ್ಟ್ ಮಾಡಿ 6 ಗಂಟೆ ಹತ್ತಿಸ್ತಾ ಇರ್ತಾರೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಗಾಳಿ. ಚಲೋ ಇದು ಮಾತ್ರ ತುಂಬಾ ಮಜಾ ಕೊಡ್ತು.